ಎಸ್ಪೆಷಲಿ ಮಾವಿನ ಹಣ್ಣಿಗೆ ಬೀದರಿಂದ ಗುಲ್ಬರ್ಗದವರೆಗೂ, ಚಾಮರಾಜನಗರದವರೆಗೂ, ಕಾರವಾರದಿಂದ ಕೋಲಾರದವರೆಗೂ ಅತಿ ಹೆಚ್ಚು ಮಾವಿನ ಹಣ್ಣು ಮತ್ತು ಅತಿ ಹೆಚ್ಚು ವೆರೈಟಿ ಮಾವಿನ ಹಣ್ಣು. ಮತ್ತು ರಾಮನಗರ ಜಿಲ್ಲೆ, ಬೆಂಗಳೂರು ಸೌತ್, ನೆಕ್ಸ್ಟ್ ಧಾರವಾಡದ ಭಾಗ, ನಾರ್ತ್ ಕರ್ನಾಟಕದ ಭಾಗ. ಸೊ ಈಗ ವಿಶೇಷತೆ ಏನಂದರೆ ಏನೇನು ಅನುಕೂಲ ಮಾಡೋದು, ಮಾರ್ಕೆಟ್ ಸೃಷ್ಟಿ ಮಾಡೋದು ಹೆಂಗೆ. ಯಾಕಂದರೆ ಬೇಸಿಕಲಿ ಆಸ್ ಎ ಮ್ಯಾಂಗೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆ್ಯಂಡ್ ಮಾರ್ಕೆಟಿಂಗ್ ಕಂಪನಿ, ವೇರ್ ಆರ್ ಇಂಟರ್ಫೇಸ್ ಬಿಟ್ವೀನ್ ದ ಫಾರ್ಮರ್ ಆ್ಯಂಡ್ ರೈತರಿಗೆ ಏನೇನು ನಮ್ಮ ಕಡೆಯಿಂದ ಏನೇನು ಅನುದಾನ ಮೀನ್ಸ್ ಏನೇನು ಅನುಕೂಲಗಳು ಮಾಡ್ಕೊಡ್ಬೇಕು. ಸೊ ರೈತರ ಕಷ್ಟ ತುಂಬಾನೇ ಇದರಲ್ಲಿ ಒಂದು ರೈತರಿಗೆ ನೇರ ಮಾರುಕಟ್ಟೆ, ಅವ್ರು ಬೆಳೆದಿರೋ ಬೆಳೆಗೆ ಒಂದು ಒಳ್ಳೆ ಬೆಲೆ ಸಿಗಬೇಕು. ಹಾರ್ವೆಸ್ಟ್ ಮಾಡಿ ಬಂದ ಕೂಡಲೇ ಅದು ಬಲ್ಕ್ ಮೇಲೆ ಅಂದರೆ ಮೆಚ್ಯೂರ್ ಆದಮೇಲೆ ಇಟ್ ಈಸ್ ಸೆಂಟ್ ಟು ದ ಪ್ಯಾಕ್ ಹೌಸ್, ಇಂಟಗ್ರೇಟೆಡ್ ಪ್ಯಾಕ್ ಹೌಸ್. ಅಂದರೆ ಫಸ್ಟು ಹಾಟ್ ವಾಟರ್ ಟ್ರೀಟ್ಮೆಂಟ್ ಆಗ್ತದೆ, ಆಮೇಲೆ ಬಬಲ್ ವಾಶ್ ಆಗ್ತದೆ, ಏರ್ ಡ್ರೈ ಆಗ್ತದೆ, ಆಮೇಲೆ ಗ್ರೇಡಿಂಗ್ ಆಗ್ತವೆ, ಸಾರ್ಟಿಂಗ್ ಆಗ್ತವೆ. ದೆನ್ ಇಥಿಲಿನ್ ಚೇಂಬರ್, ಅಂದರೆ ನ್ಯಾಚುರಲ್ ಆಗಿ ನಾವೇನು ಇವಾಗ ರೈತರು ಹೊಗೆ ಕೊಟ್ಬಿಟ್ಟು ಆ ಹಬೆಗೆ ಇಥಿಲಿನ್ ಗ್ಯಾಸ್ ಬಂದು ಏನು ಮಾವಿನ ಹಣ್ಣು ಹಣ್ಣಾಗ್ತದೆ, ಅದೇ ಥರ ನಾವು ನ್ಯಾಚುರಲ್ ರೈಟ್ನಿಂಗ್ ಚೇಂಬರ್ಸ್ ಇದೆ. ಸೊ ಆ ಥರ ಎಲ್ಲ ಮಾಡಿ ಎಲ್ಲ ರಾಮನಗರ ಅಥವಾ ಬೆಂಗಳೂರು ಸೌತ್ ಅಥವಾ ಉತ್ತರ ಕರ್ನಾಟಕ ಭಾಗದ ರೈತರಲ್ಲಿ ಎಸ್ಪೆಷಲಿ ಮಾವು ಬೆಳೆಗಾರರು ಕೇಳ್ಕೊಳ್ಳೋದು, ಒಳ್ಳೊಳ್ಳೆ ಮಾವಿನ ತಳಿಗಳಿದಾವೆ, ಮಾವಿನ ಇದು ಹಣ್ಣುಗಳಿದಾವೆ, ವೆರೈಟೀಸ್ ಇದಾವೆ, ಅವೆಲ್ಲ ದಯವಿಟ್ಟು ತಂದುಬಿಟ್ಟು ಗ್ರಾಹಕರಿಗೂ ಒಳ್ಳೊಳ್ಳೆ ಹಣ್ಣು ಕೊಡಿ. ಓಕೆ, ನಿಮಗೆ ಒಳ್ಳೆ ಬೆಲೆನೂ ಸಿಗಬೇಕು, ನೀವು ಬೆಳೆದಿದ್ದು ಟೇಬಲ್ ಫ್ರೂಟ್ ಆಗಿ ನೀವು ಅದನ್ನ ಮಾರಾಟ ಮಾಡೋಕ್ಕೆ ಒಂದು ವ್ಯವಸ್ಥೆನೂ ಆಗಬೇಕು. ಡೈರೆಕ್ಟಾಗಿ ಯಾರು ಮೊದಲನೇ ಬರ್ತಾರೋ ಅವರು ಹಾಗಾಗಿ ಮಳಿಗೆಗಳನ್ನ ಹಾಕೊಂಡು ಸಾರ್ವಜನಿಕರಿಗೆ, ಪ್ರೊಡ್ಯೂಸರ್ಸ್ ಅಂದರೆ ರೈತರಿಗೂ ಒಳ್ಳೇದಾಗಬೇಕು, ನೇರ ಮಾರುಕಟ್ಟೆ, ಕನ್ಸ್ಯೂಮರ್ಸ್ಗೂ ಒಳ್ಳೆ ಹಣ್ಣು ಕಡಿಮೆ ಬೆಲೆಯಲ್ಲಿ ಸಿಗಬೇಕು. ಯಾಕಂದ್ರೆ ಹಣ್ಣಾಗೋಕ್ಕೂ ನಾವು ಸೇವನೆ ಮಾಡೋಕ್ಕೆ ಒಂದು 3-4 ದಿವಸ ಮುಂಚೆ ಡೈರೆಕ್ಟಾಗಿ ಮಾರ್ಕೆಟ್ಗೆ ತಂದು ತಮಗೆಲ್ಲ ಅಂದರೆ ಗ್ರಾಹಕರಿಗೆ ಕೊಡುವಂಥ ವ್ಯವಸ್ಥೆ ಮಾಡೋಕ್ಕೆ ಎಷ್ಟು ಎಫರ್ಟ್ ಮಾಡಿದ್ವಿ ಅಂದರೆ ಸರಿಸುಮಾರು 2.5-3 ತಿಂಗಳ ಹಿಂದೆ ನಾನು ನಮ್ಮ ಆರ್ಟಿಕಲ್ಚರ್ನ ಅಧಿಕಾರಿಗಳು, ನಮ್ಮ ಸೆಕ್ರೆಟರಿ ಅವರು, ನಮ್ಮ ಮ್ಯಾಂಗೋ ಬೋರ್ಡ್ MD ಅವರು, ನಾನು ಮತ್ತು ಎಕ್ಸ್ಪೋರ್ಟ್ಸ್ ಪ್ಲಸ್ ಕೆಪೆಕ್ ಅಂದರೆ 7 ದೇಶಕ್ಕೆ ಕರ್ಕೊಂಡು ಹೋಗಿ, ನೆದರ್ಲ್ಯಾಂಡ್ಸಿಂದ ಹಿಡಿದು ಸ್ವಿಟ್ಜರ್ಲ್ಯಾಂಡ್ ತನಕ ಎಲ್ಲ ಅಧಿಕಾರಿಗಳನ್ನ ಮೀಟ್ ಮಾಡಿ, ಯುನೈಟೆಡ್ ಕಿಂಗ್ಡಮ್ನ ಅಧಿಕಾರಿಗಳು ಅಂದರೆ ನೀವು ಹೈ ಕಮಿಷನ್ 100 ಡೇಸ್ ಒಳಗಾಗಿ ಆ ಕೆಲಸನೂ ಮಾಡಿದೆ. ಧಾರವಾಡ, ಹುಬ್ಳಿ, ಹಾವೇರಿ ಕ್ಲಸ್ಟರಿಂದ ಹಿಡಿದು KGF ತನಕನೂ ಎಲ್ಲ ಟೆಕ್ನಿಕಲ್ ಸೆಮಿನಾರ್ಸು ಇದರಿಗೆ ಮತ್ತು ಎಕ್ಸ್ಪೋರ್ಟ್ಗೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ಇನ್ಫ್ಯಾಕ್ಟ್ ಆನ್ ರೆಕಾರ್ಡ್ ಇಟ್ಟಿದ್ದೀವಿ. ಕೋಲಾರ ರೈತರದ್ದು 20-25 ದಿನ ಆಗುತ್ತೆ, ಮತ್ತೆ ಒಂದು 60% ಬೆಳೆ ಬಂದ್ಬಿಡುತ್ತೆ. ಲಾಲ್ ಬಾಗಲ್ಲೇ ಅವ್ರಿಗೆ ಅವಕಾಶ ಮಾಡ್ಕೊಡ್ತೀವಿ 1 ತಿಂಗಳು. ರೈತರಿಗೆ